ನಮಸ್ಕಾರ. ನಮ್ಮ ಈ ಹೊಸ ಇನ್ಸೆಂಟಿವ್ ವಿವರಣಾ ಸೆಷನ್ಗೆ ಎಲ್ಲರಿಗೂ ಅದ್ದೂರಿ ಸ್ವಾಗತ. 2026-27ನೇ ಹಣಕಾಸು ವರ್ಷದ ಐಎಲ್ ಪ್ರಾಡಕ್ಟ್ ಇನ್ಸೆಂಟಿವ್ ರಚನೆ ಈಗ ನಮ್ಮ ಮುಂದಿದೆ. ಈ ಬಾರಿ ಇದು ಇನ್ನಷ್ಟು ದೊಡ್ಡ ಬಹುಮಾನಗಳು ಮತ್ತು ಭರ್ಜರಿ ಆದಾಯದ ಅವಕಾಶಗಳನ್ನು ಹೊತ್ತು ತಂದಿದೆ. ಈ ವರ್ಷ ನಮ್ಮ ಗಳಿಕೆಯನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯುವುದು ಹೇಗೆ ಅನ್ನೋದರ ಬಗ್ಗೆ ನಾವೀಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖವಾದ ಒಂದು ಸಾಲಿದೆ. ಈ ವರ್ಷ ಕಾರ್ಯಕ್ಷಮತೆಯೇ ಇನ್ಸೆಂಟಿವ್ ಅನ್ನು ನಿರ್ಧರಿಸುತ್ತದೆ. ಹೌದು, ನಾವೆಷ್ಟು ಸಮರ್ಪಣಾ ಭಾವದಿಂದ ಕೆಲಸ ಮಾಡುತ್ತೇವೆಯೋ ನಮ್ಮ ಸಾಧನೆಯ ಆಧಾರದ ಮೇಲೆಯೇ ನಮ್ಮ ಅತಿದೊಡ್ಡ ಬಹುಮಾನ ನಿರ್ಧಾರವಾಗುತ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲಿ 100ಕ್ಕೆ 100 ಖಚಿತ. ಬನ್ನಿ, ಈ ಸೆಷನ್ನ ರೂಪರೇಷೆಯನ್ನು ಒಮ್ಮೆ ನೋಡೋಣ. ಪ್ರಮುಖವಾಗಿ 4 ವಿಚಾರಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಲಿದ್ದೇವೆ. 1. ಹೊಸ ಡಿಬಿ ಇನ್ಸೆಂಟಿವ್ಗಳು. 2. ಕಲೆಕ್ಷನ್ ಮೂಲಕ ಹೆಚ್ಚಿನ ಆದಾಯ. 3. ನಾಯಕತ್ವ ಮತ್ತು ಉದ್ಯೋಗಿ ರಿಟೆನ್ಷನ್ ಪ್ರಯೋಜನಗಳು. ಹಾಗೂ 4. ಎನ್ಪಿಎ ಮತ್ತು ಡಿಜಿಟಲ್ ಕಲೆಕ್ಷನ್. ಸರಿ, ಈಗ ವಿಳಂಬ ಮಾಡದೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಅದೇ ಹೊಸ ಡಿಬಿ ಇನ್ಸೆಂಟಿವ್ಗಳು. ವಿವಿವೈ ಮತ್ತು ಎಂಇಎಲ್ ಲೋನ್ಗಳ ವಿಚಾರಕ್ಕೆ ಬಂದರೆ ಲೆಕ್ಕಾಚಾರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಖಾತೆಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಬಹುಮಾನದ ಮೊತ್ತ ಹೇಗೆ ಜಂಪ್ ಆಗುತ್ತೆ ಗೊತ್ತಾ? 5 ಅಕೌಂಟ್ಗಳವರೆಗೆ ಮಾಡಿದರೆ ಪ್ರತಿ ಖಾತೆಗೆ ₹250 ಸಿಗ್ತದೆ. ಆದರೆ 6 ಮತ್ತು 11 ಖಾತೆಗಳ ಮಿತಿಯನ್ನು ದಾಟಿದ ತಕ್ಷಣ ಅದು ₹350 ಮತ್ತು ₹450ಗಳಿಗೆ ಏರಿಕೆಯಾಗುತ್ತದೆ. ದೊಡ್ಡ ಗುರಿ ಇಟ್ಟುಕೊಂಡರೆ ಲಾಭವೂ ದೊಡ್ಡದೆ. ಹಾಗೆಯೇ ಕ್ಯೂಆರ್ ಲೋನ್ಗಳ ಕಡೆ ಗಮನ ಹರಿಸಿದ್ರೆ ತ್ವರಿತವಾಗಿ ಹಣ ಗಳಿಸಲು ಇಲ್ಲಿ ಅದ್ಭುತ ಅವಕಾಶವಿದೆ. 5 ಖಾತೆಗಳವರೆಗೆ ಬೇಸ್ ಇನ್ಸೆಂಟಿವ್ ₹400 ಆದರೆ 5ಕ್ಕಿಂತ ಹೆಚ್ಚು ಖಾತೆಗಳನ್ನು ಮಾಡಿದರೆ ಪ್ರತಿ ಖಾತೆಗೆ ಬರೋಬ್ಬರಿ ₹500 ಸಿಗ್ತದೆ. ಅಂದ್ರೆ ವೇಗವಾಗಿ ಕೆಲಸ ಮಾಡುವವರಿಗೆ ಇದು ನಿಜಕ್ಕೂ ಒಂದು ಭರ್ಜರಿ ಆಫರ್. ಈಗ ಹೊಸ ಲೋನ್ಗಳನ್ನು ನೀಡುವುದ್ರ ಬಗ್ಗೆ ಮಾತನಾಡಿದ್ದಾಯ್ತು. ಬನ್ನಿ, 2ನೇ ವಿಭಾಗಕ್ಕೆ ಹೋಗೋಣ. ನಿರಂತರ ಕಲೆಕ್ಷನ್ ಮೂಲಕ ಸಿಗುವ ಭರ್ಜರಿ ಲಾಭದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಕಲೆಕ್ಷನ್ ವಿಚಾರದಲ್ಲಿ ಪ್ರತಿಯೊಂದು ಸಣ್ಣ ಪಾಯಿಂಟ್, ಅಂದರೆ ಪ್ರತಿಯೊಂದು ಶೇಕಡಾವಾರು ಕೂಡ ಬಹಳ ಮುಖ್ಯವಾಗುತ್ತದೆ. 20ಕ್ಕಿಂತ ಹೆಚ್ಚು ಖಾತೆಗಳಲ್ಲಿ 100ಕ್ಕೆ 100 ಕಲೆಕ್ಷನ್ ಮಾಡಿದ್ರೆ ಗರಿಷ್ಠ ಎಂದರೆ ಪ್ರತಿ ಖಾತೆಗೆ ₹15 ದೊರೆಯುತ್ತದೆ. ಕಲೆಕ್ಷನ್ 99.50% ಇದ್ರೂ ₹5 ಖಚಿತ. ಆದರೆ ಪೂರ್ಣ 100% ಸಾಧಿಸುವುದೇ ಇಲ್ಲಿ ಗೇಮ್ ಚೇಂಜರ್. ಒಂದು ಸಣ್ಣ ಇಳಿಕೆಯಾದರೂ ನಾವು ದೊಡ್ಡ ಲಾಭವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನಮ್ಮ ಮಾಸಿಕ ಆದಾಯವನ್ನು ಡಬಲ್ ಮಾಡಲಿರುವ ಒಂದು ಬೆಸ್ಟ್ ಐಡಿಯಾ ಅಂದ್ರೆ 1ರಿಂದ 90 ದಿನಗಳ ಓವರ್ಡ್ಯೂ ಬಕೆಟ್ಗಳನ್ನು ಟಾರ್ಗೆಟ್ ಮಾಡುವುದು. ಸಾಲಗಳು ಸುಸ್ತಿದಾರರಾಗುವ ಮುನ್ನವೇ ಈ ನಿರ್ದಿಷ್ಟ ಅವಧಿಯಲ್ಲಿ ಬಾಕಿ ವಸೂಲಾತಿ ಮಾಡುವುದು ಅತ್ಯಂತ ಜಾಣತನದ ತಂತ್ರ. ಈ ಬಕೆಟ್ಗಳನ್ನು ಗುರಿಯಾಡಿಸಿಕೊಂಡು ಇಎಂಐ ರಿಕವರಿ ಹೆಚ್ಚಿಸಿದರೆ ನಿಸ್ಸಂದೇಹವಾಗಿ ನಮ್ಮ ಇನ್ಸೆಂಟಿವ್ ಕೂಡ ಅದೇ ವೇಗದಲ್ಲಿ ಮೇಲೇರುತ್ತದೆ. ಈಗ ನಾವು 3ನೇ ವಿಭಾಗದತ್ತ ಹೆಜ್ಜೆ ಹಾಕುತ್ತಿದ್ದೇವೆ. ಇಲ್ಲಿ ನಾಯಕತ್ವ ಮತ್ತು ನಮ್ಮ ಉದ್ಯೋಗಿಗಳನ್ನು ದೀರ್ಘಕಾಲ ಉಳಿಸಿಕೊಳ್ಳುವುದಕ್ಕೆ ಇರುವ ವಿಶೇಷ ಬಹುಮಾನಗಳ ಬಗ್ಗೆ ನೋಡೋಣ. ನಾಯಕರಾಗಿ ತಂಡವನ್ನು ಮುನ್ನಡೆಸಿದ್ರೆ ಲಾಭ ಹೇಗೆ ಡಬಲ್ ಆಗುತ್ತೆ ಅನ್ನೋದು ಇಲ್ಲಿದೆ ನೋಡಿ. ತಂಡದ ಅತ್ಯುತ್ತಮ ಸಾಧನೆಯು ಬ್ರಾಂಚ್ ಮ್ಯಾನೇಜರ್ಗಳಿಗೆ ನೇರವಾಗಿ 1.25 ಪಟ್ಟು ಹೆಚ್ಚುವರಿ ಇನ್ಸೆಂಟಿವ್ ಆಗಿ ಬದಲಾಗುತ್ತೆ. ಎಎಂ ಮತ್ತು ಡಿಎಂಗಳು ಸರಾಸರಿ ಕಲೆಕ್ಷನ್ ಇನ್ಸೆಂಟಿವ್ ಅನ್ನು ಪಡೆಯುತ್ತಾರೆ. ಇಲ್ಲಿ ತಂಡ ಗೆದ್ರೆ ನಾಯಕರು ಗೆದ್ದಂತೆ. ಬಲಿಷ್ಠವಾದ ತಂಡವನ್ನು ಕಟ್ಟುವುದು ಸುಲಭದ ಮಾತಲ್ಲ, ಆದರೆ ಆ ಶ್ರಮಕ್ಕೆ ಇಲ್ಲಿ ತಕ್ಕ ಬೆಲೆ ಸಿಗುತ್ತದೆ. ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಮ್ಯಾನೇಜ್ಮೆಂಟ್ಗೆ ಉದ್ಯೋಗಿಯ 6 ತಿಂಗಳ ಮತ್ತು 1 ವರ್ಷದ ಸೇವೆಯ ಮೈಲಿಗಲ್ಲುಗಳ ಆಧಾರದ ಮೇಲೆ ಆಕರ್ಷಕ ಆರ್ಥಿಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಒಂದು ಸ್ಥಿರವಾದ ತಂಡವೇ ನಮ್ಮೆಲ್ಲರ ಸಾಧನೆಗೆ ಭದ್ರ ಬುನಾದಿ. ಬನ್ನಿ, ನಾವೀಗ ಕೊನೆಯ ಮತ್ತು ಅತಿ ಹೆಚ್ಚು ಲಾಭದಾಯಕವಾದ ವಿಭಾಗದ ಕಡೆಗೆ ಗಮನಹರಿಸೋಣ. ಅದೇ ಎನ್ಪಿಎ ಮತ್ತು ಡಿಜಿಟಲ್ ಕಲೆಕ್ಷನ್. ಇಲ್ಲಿ ನಾವು ನೆನ್ಪಿಟ್ಟುಕೊಳ್ಳಲೇಬೇಕಾದ ಒಂದು ತುರ್ತು ವಿಚಾರವಿದೆ. ಈ ವಿಶೇಷ ಎನ್ಪಿಎ ಕಲೆಕ್ಷನ್ ಇನ್ಸೆಂಟಿವ್ ಅನ್ನು ಪಡೆಯಲು ಸೆಪ್ಟೆಂಬರ್ 30, 2026ರವರೆಗೆ ಮಾತ್ರ ಅವಕಾಶವಿದೆ. ಸಮಯ ಮೀರದಂತೆ ಈ ಅವಕಾಶವನ್ನು ಬಳಸಿಕೊಂಡು ಹೆಚ್ಚಿನ ಲಾಭ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಎನ್ಪಿಎ ರಿಕವರಿ ವಿಭಾಗದಲ್ಲಿ ಅತಿ ದೊಡ್ಡ ಆಕರ್ಷಣೆಯೇನು ಗೊತ್ತಾ? ₹1,00,000ಗಿಂತ ಹೆಚ್ಚಿನ ರಿಕವರಿ ಮಾಡಿದರೆ ಸಿಗುವ ಬೃಹತ್ 8% ಇನ್ಸೆಂಟಿವ್. ಸಣ್ಣ ಮೊತ್ತದ ರಿಕವರಿಗಳಿಗಿಂತ ಈ ದೊಡ್ಡ ಮೊತ್ತದ ರಿಕವರಿಗಳು ನಮ್ಮ ಆದಾಯಕ್ಕೆ ಒಮ್ಮೆಲೇ ದೊಡ್ಡ ಬೂಸ್ಟ್ ನೀಡ್ತವೆ. ಪ್ರಯತ್ನ ಪಟ್ರೆ ಖಂಡಿತ ದೊಡ್ಡ ಪ್ರತಿಫಲ ಕಾದಿದೆ. ಅದರ ಜೊತೆಗೆ ಒಂದು ಎಚ್ಚರಿಕೆ. ಈ ಬೃಹತ್ ಬಹುಮಾನಗಳನ್ನು ಪಡೆಯಲು ಕೆಲವು ಕಟ್ಟುನಿಟ್ಟಿನ ನಿಯಮಗಳಿವೆ. ಮೊದಲನೆಯದಾಗಿ, ಸಿಸ್ಟಂನಲ್ಲಿ ಟ್ರ್ಯಾಕೋಲ್ಯಾಪ್ ಎಂಟ್ರಿಗಳನ್ನು ಮಾಡುವುದು ಕಡ್ಡಾಯ.
ಹಾಗೆಯೇ ಕ್ಲೋಜರ್ ಗ್ರಾಹಕರಿಗೆ ವಿನಾಯಿತಿಯ ಮಿತಿಯನ್ನು ಕಟ್ಟುನಿಟ್ಟಾಗಿ 7.5%ಗೆ ಸೀಮಿತಗೊಳಿಸಲಾಗಿದೆ. ಶಿಸ್ತಿನಿಂದ ಕೆಲಸ ಮಾಡಿದರಷ್ಟೇ ಈ ಲಾಭ ನಮ್ಮದಾಗ್ತದೆ. ಈಗ ಈ ₹2 ಅನ್ನೋ ಸಣ್ಣ ಅಂಕಿಯನ್ನ ನೋಡಿ. ಇದು ನೋಡಲು ಚಿಕ್ಕದಿರಬಹುದು, ಆದರೆ ಬಿಒಇಗಳು ಪ್ರತಿ ಇಎಸ್ಎಫ್ ಮಿತ್ರ ಆಪ್ ಡೌನ್ಲೋಡ್ಗೆ ತ್ವರಿತವಾಗಿ ₹2 ಗಳಿಸ್ತಾರೆ. ದಿನವಿಡಿಯಾಗುವ ಡೌನ್ಲೋಡ್ಗಳನ್ನ ಲೆಕ್ಕ ಹಾಕಿದ್ರೆ ಇದು ನಮ್ಮ ಆದಾಯವನ್ನ ಹೇಗೆ ವೇಗವಾಗಿ ಹೆಚ್ಚಿಸ್ತದೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಕೇವಲ ಆಪ್ ಡೌನ್ಲೋಡ್ ಮಾತ್ರವಲ್ಲ, ಡಿಜಿಟಲ್ ಕಲೆಕ್ಷನ್ ಕಡೆಗೆ ಗ್ರಾಹಕರನ್ನು ತಂದ್ರೆ ಫೀಲ್ಡ್ ಆಫೀಸರ್ಗಳಿಗೂ ನೇರ ಲಾಭವಿದೆ. ಡಿಜಿಟಲ್ ಪಾವತಿಗಳ ಶೇಕಡಾವಾರು ಆಧಾರದ ಮೇಲೆ ಪ್ರತಿ ಖಾತೆಗೆ ₹5ವರೆಗೆ ಗಳಿಸುವ ಅದ್ಭುತ ಅವಕಾಶ ಇಲ್ಲಿದೆ. ಡಿಜಿಟಲ್ ಕ್ರಾಂತಿಗೆ ಬೆಂಬಲ ನೀಡಿದಷ್ಟು ಜೇಬಿಗೆ ಲಾಭ. ಹಾಗಾದರೆ 2026-27ನೇ ವರ್ಷವನ್ನು ಅತಿದೊಡ್ಡ ಯಶಸ್ಸಿನ ವರ್ಷವಾಗಿ ಮಾಡೋದು ಹೇಗೆ? ನಮ್ಮ ಮುಂದಿರುವ ದಾರಿ ಸ್ಪಷ್ಟವಾಗಿದೆ. ನಿರಂತರವಾಗಿ ಗುರಿಯತ್ತ ಗಮನಹರಿಸುವುದು, ಕಲೆಕ್ಷನ್ನಲ್ಲಿ ಮುಂಚೂಣಿಯಲ್ಲಿರುವುದು, ಡಿಜಿಟಲ್ ವ್ಯವಹಾರಗಳಿಗೆ ಬೆಂಬಲ ನೀಡುವುದು ಹಾಗೂ ನಮ್ಮ ಇನ್ಸೆಂಟಿವ್ ಅನ್ನು ಗರಿಷ್ಠಗೊಳಿಸಿಕೊಳ್ಳುವುದು. ಇದನ್ನೆಲ್ಲ ನೋಡಿದ ಮೇಲೆ ನಮ್ಮೆಲ್ಲರ ಮೂಲಮಂತ್ರ ಒಂದೇ ಆಗಿರಬೇಕು: ಹೆಚ್ಚು ಸಾಧನೆ, ಹೆಚ್ಚು ಆದಾಯ, ಹೆಚ್ಚು ಬೆಳವಣಿಗೆ. ನಾವು ಹಾಕುವ ಪ್ರತಿಯೊಂದು ಶ್ರಮಕ್ಕೂ ಅತ್ಯುತ್ತಮ ಆರ್ಥಿಕ ಲಾಭ ಖಂಡಿತ ಸಿಗುತ್ತದೆ. ಸಾಧನೆ ದೊಡ್ಡದಿದ್ದಷ್ಟು ನಮ್ಮ ವೃತ್ತಿಜೀವನದ ಬೆಳವಣಿಗೆಯೂ ಅಷ್ಟೇ ಉನ್ನತವಾಗಿರುತ್ತದೆ. ಈಗ ಅಂತಿಮವಾಗಿ ನಮ್ಮೆಲ್ಲರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆಯೆಂದರೆ, ಈ ವರ್ಷ ನಮ್ಮ ಗಳಿಕೆಯನ್ನು ಗರಿಷ್ಠಗೊಳಿಸಲು ನಾವು ಈ ಯಾವ ಆದಾಯದ ಸ್ತಂಭಗಳನ್ನು ಮೊದಲು ಗೆಲ್ಲಲಿದ್ದೇವೆ? ಹೊಸ ಡಿಬಿ ಖಾತೆಗಳೇ, ಕಲೆಕ್ಷನ್ ರಿವಾರ್ಡ್ಸ್ಗಳೇ, ಎನ್ಪಿಎ ರಿಕವರಿಯೇ ಅಥವಾ ಡಿಜಿಟಲ್ ಕಲೆಕ್ಷನ್ ವಿಭಾಗವೇ? ಯಶಸ್ಸಿನ ಕಾರ್ಯತಂತ್ರವನ್ನು ಈಗಲೇ ರೂಪಿಸಿ ಗುರಿಯತ್ತ ದೃಢ ಹೆಜ್ಜೆ ಇಡೋಣ. ಈ ಸೆಷನ್ನಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಯಶಸ್ಸು ನಮ್ಮದಾಗಲಿ.